ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಅಂತಾನೆ ಹೇಳ್ಬೋದು. ಸೊ ಇವತ್ತು ಯಾವುದ್ರ ಬಗ್ಗೆನಪ್ಪ ಅಂತ ಹೇಳಿದ್ರೆ ಅಗಸೆ ಬೀಜ. ಸೊ ಅಗಸೆ ಬೀಜದ ಬಗ್ಗೆ ನಾನು ನಿಮಗೆ ಹಾನೆಸ್ಟ್ ಆಗಿರೋಂಥ ರಿವ್ಯೂ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾವು ಯೂಸ್ ಮಾಡಿದ್ದೀವಿ, ಏನಕ್ಕೆ ಯೂಸ್ ಮಾಡ್ತಿದ್ದೀವಿ, ನಮ್ಗೇನು ಪ್ರಾಬ್ಲಮ್ ಆಗ್ತಿತ್ತು, ಸೊ ನಮ್ಮ ಮನೇಲಿ ಯಾರ್ಯಾರು ಯೂಸ್ ಮಾಡ್ತಾ ಇದ್ದೀವಿ, ಯಾವಾಗಿಂದ ಯೂಸ್ ಮಾಡ್ತಾ ಇದ್ದೀವಿ, ಇದು ಏನೇನಕ್ಕೆಲ್ಲ ತುಂಬಾ ಒಳ್ಳೆಯದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಯಾವುದೇ ಒಂದು ವ್ಲಾಗ್ ಹಾಕೋದಿಲ್ಲ. ಸೊ ನಂದು ಡೈಲಿ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಆಲ್ಮೋಸ್ಟ್ ಶೇರ್ ಮಾಡ್ಕೋತೀನಿ, ಯಾವ ಟೈಮಲ್ಲಿ ನಾವು ಇದನ್ನು ತಗೋತೀವಿ, ಏನು ಎಂತು ಅಂತ ಹೇಳಿ ಪ್ರತಿಯೊಂದು ನಾನು ವ್ಲಾಗಲ್ಲೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಇವಾಗ ಜಸ್ಟ್ ನಾನು ನಿಮಗೆ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ ಅಷ್ಟೇನೆ. ಸೊ ಇದು ಅಗಸೆ ಬೀಜ, ಫ್ಲ್ಯಾಕ್ಸ್ ಸೀಡ್ಸ್ ಅಂತ ಹೇಳ್ತಾರಲ್ಲ, ಸೊ ಅದು ಆಲ್ಮೋಸ್ಟ್ ನೋಡಿರ್ಬೋದು ನೀವು ಯಾವ ಥರ ಬರುತ್ತೆ ಇದು ಅಂತ ಹೇಳಿ. ನೋಡಿ, ಫ್ಲ್ಯಾಕ್ಸ್ ಸೀಡ್ಸ್ ಅಂತ ಹೇಳ್ತಾರಲ್ಲ ಅದಿದು. ಸೊ ಇದ್ರ ಬಗ್ಗೆ ಹೇಳೋದಕ್ಕೆ ಯಾವ ಅಂಶ ಇಲ್ಲ ಅಂತ ನಾವು ಇದನ್ನ ಹೇಳಬೇಕು ಹೇಳಿ. ಪ್ರತಿ ಒಂದು ಮನುಷ್ಯನ ದೇಹಕ್ಕೆ ಬೇಕಾಗಿರೋ ಅಂತ ಪ್ರತಿ ಒಂದು ಅಂಶ ಕೂಡ ಒಳ್ಳೆ ಅಂಶ ಇದರಲ್ಲಿ ಇದೆ. ಸೊ ಫಸ್ಟ್ ನಾನು ನಿಮಗೆ ಹೇಳ್ಬಿಡ್ತೀನಿ, ನಾವು ಇದನ್ನು ಯಾವಾಗಿಂದ ತಗೋತಾ ಇದ್ದೀವಿ, ಏನಕ್ಕೆ ತಗೋತಾ ಇದ್ದೀವಿ ಅಂತ ಹೇಳಿ. ಆಲ್ಮೋಸ್ಟ್ ನಿಮಗೆ ಗೊತ್ತಿರೋ ಹಾಗೆ ನಾನು ಕೂಡ ದಪ್ಪ ಇದ್ದೀನಿ, ನಮ್ಮ ಮನೆಯವರು ಕೂಡ ದಪ್ಪ ಇದ್ದಾರೆ. ಸೊ ನಂದು ವೆಯ್ಟ್ ಬಂದು 63 kg, ಸೊ 63 kg. ಸೊ ನಮ್ಮ ಮನೆಯವ್ರದ್ದು ವೆಯ್ಟ್ ಬಂದು 88 ಇದೆ. ಸೊ ತುಂಬಾ ಜಾಸ್ತಿನೇ ಆಗಿದೆ. ಸೊ ನಾವು ಯಾವ ರೀತಿ ಯಾವ್ಯಾವ ಥರ ಪ್ರಾಬ್ಲಮ್ನ ನಾವು ಇದರಲ್ಲಿ ಫೇಸ್ ಮಾಡ್ತಾ ಇದ್ವಿ ನಾವು ಈ ಥರ ಅಂತ ನಾನು ಇವಾಗ ಶೇರ್ ಮಾಡ್ತೀನಿ. ಸೊ ನಮ್ಗೆ ಏನಾಗ್ತಿತ್ತು ಅಂತ ಹೇಳಿದ್ರೆ, ಒಂದು ವೆಯ್ಟ್ ಜಾಸ್ತಿ ಇದ್ವಿ. ನಾನು 63 kg ಇದ್ದೀನಿ, ನಮ್ಮ ಮನೆಯವರು 88 kg ಇದ್ದಾರೆ. ಸೊ ಏನಾಗಿತ್ತು ಅಂತ ಹೇಳಿದ್ರೆ, ನಮಗೆ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ತುಂಬಾ ಇದೆ. ಸೊ ಇಂಡೈಜೆಷನು, ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಇದೆ, ಇಂಡೈಜೆಷನ್ ಇದೆ. ಸೊ ಮತ್ತು ಒಂದು ಊಟ ತಿಂದರೂ ಕಷ್ಟ, ಸ್ವಲ್ಪ ಜಾಸ್ತಿ ತಿಂದರೂ ಕಷ್ಟ, ಕಡಿಮೆ ತಿಂದರೂ ಕಷ್ಟ, ಮತ್ತು ಏನು ತಿಂದರೂ ಕೂಡ ನಮಗೆ ಏನಾಗ್ತಿತ್ತು ಅಂತ ಹೇಳಿದ್ರೆ ಎದೆ ಉರಿ ಬರ್ತಿತ್ತು. ಸೊ ತುಂಬ ಅಂದರೆ ತುಂಬಾ ಸಫರ್ ಮಾಡಿದ್ದೀವಿ ಅದರಲ್ಲಿ. ಆಲ್ಮೋಸ್ಟ್ ನನಗೆ ಕಡಿಮೆ, ನಮ್ಮ ಮನೆಯವ್ರಿಗೆ ಜಾಸ್ತಿ. ಸೊ ಏನು ತಿಂದರೂ ಅವ್ರಿಗೆ ಇಂಡೈಜೆಷನ್ ಆಗಿರ್ಬೋದು, ಮತ್ತು ಎದೆ ಉರಿ ಆಗಿರ್ಬೋದು. ಸೊ ಈ ಥರ ಎಲ್ಲ ಪ್ರಾಬ್ಲಮ್ ಬರ್ತಾಯಿತ್ತು. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ, ವೆಯ್ಟ್ ಗೇನ್ ಆಗ್ತಾಯಿದ್ರು, ತುಂಬಾ ವೆಯ್ಟ್ ಗೇನ್ ಆಗ್ತಾಯಿದ್ರು. ಮತ್ತು ಅವ್ರಿಗೆ ಒಂದು ಆ್ಯಕ್ಟಿವ್ನೆಸ್ ಅನ್ನೋದು ಇರೋದಿಲ್ಲ, ಅಂದರೆ ಆ್ಯಕ್ಟಿವ್ ಇರ್ಲಿಕ್ಕೆ ಆಗ್ತಾ ಇರಲಿಲ್ಲ. ಈ ಥರ ಎಲ್ಲ ಪ್ರಾಬ್ಲಮ್ಸ್ಗಳು ನಮಗೆ ಆಗ್ತಾಯಿತ್ತು. ಅಂದರೆ ತುಂಬಾ ಎದೆ ಉರಿ ಮತ್ತು ಗ್ಯಾಸ್ಟ್ರೈಟಿಸ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ ನಿಮಗೆ ಗೊತ್ತಿರಬೇಕು, ಹೊಟ್ಟೆ ಉಬ್ರ ಬರುತ್ತೆ. ಸೊ ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಿತ್ತು. ಸೊ ಇದನ್ನು ನಾವು ಏನು ಮಾಡಿದ್ವಿ ಅಂತ ಹೇಳಿದ್ರೆ, ಸೊ ನಾವೀಗ ಸ್ವಲ್ಪ ದಿನದಿಂದ ನಾವು ಅಂದರೆ ನಾವೇ ಅಂದ್ಕೊಂಡು ಇವಾಗ ವೆಯ್ಟ್ ರೆಡ್ಯೂಸ್ ಮಾಡಬೇಕು, ವೆಯ್ಟ್ ಜಾಸ್ತಿ ಆಗಿದೆ. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಾವು ಊಟದಲ್ಲಿ ವ್ಯತ್ಯಾಸ ಮಾಡ್ಕೋಬೇಕು. ಸೊ ನೋಡೋಣ ಯಾವ ರೀತಿ ಆಗತ್ತೆ ಅಂತ ಹೇಳಿ ನಾವು ಸೊ ಟ್ರೈ ಮಾಡಿದ್ವಿ. ಯಾವುದನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದಂದರೆ ಅಗಸೆ ಬೀಜನ. ಸೊ ನಮಗೆ ಏನೆಲ್ಲ ಪ್ರಾಬ್ಲಮ್ ಆಗ್ತಿತ್ತು ಅಂತ ನಾನು ನಿಮ್ಗೆ ಹೇಳಿದ್ದೀನಿ. ಸೊ ಅಗಸೆ ಬೀಜ ಇದನ್ನು ನಾವು ಯಾವ ರೀತಿ ತಗೋತೀವಿ ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ಇದನ್ನು ಏನು ಅಂತ ಹೇಳಿದ್ರೆ, ನಾವು ಅಗಸೆ ಬೀಜನ ಕುಟ್ಟಿ ಪುಡಿ ಮಾಡಬೇಕು. ಸೊ ಕುಟ್ಟಿ ಪುಡಿ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರು ಮಿಕ್ಸಿಲಿ ನಾವು ಇದನ್ನು ಪುಡಿ ಮಾಡ್ಕೋಬೋದು. ಮಿಕ್ಸಿಲಿ ಅಂದರೆ ನಾವು ಜಸ್ಟ್ ಜಾಸ್ತಿ ಪುಡಿ ಮಾಡ್ಕೊಳ್ಬಾರ್ದು. ಇದನ್ನು ಆ್ಯಕ್ಚುಲಿ ಹೇಳಬೇಕು ಅಂದರೆ ಇದನ್ನು ಆಗ ಪುಡಿ ಮಾಡಿ ಆಗ ತಿಂದರೆ ಇನ್ನೂ ತುಂಬ ಬೆನಿಫಿಟ್ ಇದೆ. ಸೊ ನಮಗೇನು ಅಂದರೆ ಒಂದೊಂದು ಸ್ಪೂನು 2 ಸ್ಪೂನ್ ಎಲ್ಲ ಪದೇ ಪುಡಿ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂದರೆ 2 days once, ಅಂದರೆ ಇವತ್ತು ಪುಡಿ ಮಾಡಿದ್ರೆ ನಾಳೆಗೆ ಖಾಲಿ ಆಗಬೇಕು. ಆ ರೀತಿ ನನಗೆ ಪರ್ ಡೇ 2 ಸ್ಪೂನ್ಸ್, ಅವ್ರಿಗೆ ಪರ್ ಡೇ 2 ಸ್ಪೂನ್ಸ್, ಅಂದರೆ 4 ಸ್ಪೂನ್ ಅಷ್ಟು ನಾನು
ಚಿಕ್ಕ ಚಿಕ್ಕ ಸ್ಪೂನ್, ದೊಡ್ಡ ಸ್ಪೂನ್ ಅಲ್ಲ, ಚಿಕ್ಕ ಚಿಕ್ಕ ಸ್ಪೂನಲ್ಲಿ ಪರ್ ಡೇ 2 ಸ್ಪೂನ್ ಹಂಗೆ 4 ಸ್ಪೂನ್ ಅಷ್ಟು ನಾನು ಇದನ್ನ ಪುಡಿ ಮಾಡಿ ಇಟ್ಕೋತಿದ್ದೆ. ಸೊ ಇದನ್ನ ನಾವು ಕುಟ್ಟಿ ಪುಡಿ ಮಾಡಿ ತಗೊಳ್ತಿದ್ವಿ. ಮತ್ತೆ ಹುರ್ದಿ ಕೂಡ ತಿನ್ಬೋದು, ಬಟ್ ಹುರ್ದಿ ತಿಂದರೆ ಅದರಲ್ಲಿ ಇರೋವಂಥ ಅರ್ಧ ಒಳ್ಳೆ ಅಂಶನ ಅದರಲ್ಲಿ ಅದು ಕಳ್ಕೊಳ್ಳುತ್ತೆ, ಅದರಲ್ಲಿ ಅರ್ಧ ಅಂಶ ಇರೋದಿಲ್ಲ. ಅದಕ್ಕೋಸ್ಕರ ಹುರ್ದಿ ಪುಡಿ ಮಾಡೋದಕ್ಕಿಂತ ಆಲ್ಮೋಸ್ಟ್ ಕುಟ್ಟಿ ಪುಡಿ ಮಾಡ್ಕೊಂಡು ತಿಂದ್ರೇ ಇದು ತುಂಬಾ ಒಳ್ಳೆಯದು. ಸೊ ಇವಾಗ ಹೇಗೆ ತಿನ್ನಬೇಕು ಅಂತ ನಾನು ನಿಮ್ಗೆ ಹೇಳಿದ್ದೀನಿ, ಅದನ್ನು ಕುಟ್ಟಿ ಪುಡಿ ಮಾಡಿ ತಿನ್ನಬೇಕು ಅಂತ ನಾನು ಹೇಳಿದ್ದೀನಿ. ಸೊ ಇದನ್ನು ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಹುರ್ಕೊಂಡು ತಿಂತಾರೆ. ಸೊ ಆ ರೀತಿ ತಿನ್ನೋದಕ್ಕಿಂತ ಪುಡಿ ಮಾಡ್ಕೊಂಡು ತಿಂದರೆ ಇನ್ನೂ ತುಂಬಾ ಒಳ್ಳೆಯದು. ಸೊ ಇವಾಗ ಹೇಗೆ ತಿಂತಾರೆ ಅಂತ ನಾನು ಹೇಳಿದ್ದೀನಿ. ಸೊ ಫಸ್ಟು ನಾವು ಅಗಸೆ ಬೀಜದಲ್ಲಿ ಯಾವ್ಯಾವ ಒಳ್ಳೆ ಅಂಶಗಳಿರತ್ತೆ ಅಂತ ನಾವು ತಿಳ್ಕೊಳ್ಳೋಣ. ಸೊ ಅಗಸೆ ಬೀಜದಲ್ಲೇ ಬಂದು ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇದೆ. ಸೊ ತುಂಬ ಅಂದರೆ ತುಂಬಾ ಒಳ್ಳೆಯದು ನಮ್ಮ ದೇಹಕ್ಕೆ. ಸೊ ಇದರಲ್ಲಿ ಕ್ಯಾಲ್ಶಿಯಂ ಇದೆ, ಪೊಟ್ಯಾಷಿಯಮ್ ಇದೆ, ಮೆಗ್ನೀಷಿಯಮ್ ಇದೆ. ಸೊ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇದರಲ್ಲಿದೆ, ಪ್ರೋಟೀನ್ ಇದೆ, ಮತ್ತು ಐರನ್ ಕಂಟೆಂಟ್ ಇದೆ. ಸೊ ತುಂಬಾ ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಇದರಲ್ಲಿ ಒಳ್ಳೆ ಫೈಬರ್ ಕಂಟೆಂಟ್ ಇದೆ. ಸೊ ತುಂಬ ಅಂದರೆ ತುಂಬಾ ಒಳ್ಳೆಯದು ಅಗಸೆ ಬೀಜ ತಿನ್ನೋದ್ರಿಂದ. ಆಲ್ಮೋಸ್ಟ್ ನಮ್ಮ ದೇಹಕ್ಕೆ ಬೇಕಾಗಿರೋವಂಥ ಪ್ರೋಟೀನ್ಸ್ಗಳೆಲ್ಲ, ಪ್ರೋಟೀನ್ಸ್, ಕ್ಯಾಲ್ಶಿಯಮ್ ಆಗಿರ್ಬೋದು, ಐರನ್ ಕಂಟೆಂಟ್ ಆಗಿರ್ಬೋದು, ಪ್ರತಿಯೊಂದು ಕೂಡ ನಮಗೆ ಅಗಸೆ ಬೀಜದಲ್ಲಿ ಸಿಗುತ್ತೆ. ಸೊ ತುಂಬ ಅಂದರೆ ತುಂಬಾ ಒಳ್ಳೆಯದು. ಸೊ ಇದರಲ್ಲಿ ಯಾವ್ಯಾವ ಕಂಟೆಂಟ್ ಇದೆ ಅಂತ ನಾವು ಇದನ್ನು ತಿಳ್ಕೊಂಡಿದ್ದೀವಿ. ಸೊ ಇದು ತಿನ್ನೋದ್ರಿಂದ ನಮಗೆ ಏನೇನೆಲ್ಲ ಕ್ಯೂರ್ ಆಗುತ್ತೆ. ಸೊ ಯಾವ್ಯಾವ ನಮಗಿರೋವಂಥ, ಈಗ ಮನುಷ್ಯ ಅಂತ ಹೇಳಿದ್ಮೇಲೆ ಪ್ರತಿಯೊಂದು ಪ್ರಾಬ್ಲಮ್ಸ್ ಬರ್ತಾನೆ ಇರುತ್ತೆ. ನಾವು ಪ್ರಾಬ್ಲಮ್ಸ್ ಬಂದ ಮೇಲೆ ನಾವು ಅದನ್ನು ಹುಷಾರು ಮಾಡ್ಕೊಳ್ಳೋದಕ್ಕಿಂತ ಬರ್ದೇ ಇರೋ ಥರನೇ ಮುಂಚೆನೇ ನಾವು ಪ್ಲ್ಯಾನ್ ಆಗಿ ನಾವು ಮಾಡಿಕೊಂಡು ಈ ರೀತಿದೆಲ್ಲ ನಾವು ಯೂಸ್ ಮಾಡೋದ್ರಿಂದ ಸೊ ಆಲ್ಮೋಸ್ಟ್ ಒಂದು 50% ನಾವು ಅವಾಯ್ಡ್ ಮಾಡ್ಬೋದು. ಈಗ ಒಂದು 5 ಇಯರ್ಸ್ಗೆ ನಾವು ಬರೋವಂಥ ಕಾಯಿಲೆಗಳು 10 ಇಯರ್ಸ್ಗೆ ತಳ್ಬೋದು. ಸೊ ಆ ರೀತಿ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಇದು ಯಾವ್ಯಾವ ಕಾಯಿಲೆಗೆ ಇದು ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಸೊ ಇವಾಗ ಇದನ್ನು ಯಾವುದ್ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಅಂದರೆ ಯಾವ್ಯಾವ ಕಾಯಿಲೆಗಳು ಇದು ಆಲ್ಮೋಸ್ಟ್ ಒಂದು 90% ಅಷ್ಟು ಗುಣ ಮಾಡುತ್ತೆ ಅಂತ ಹೇಳಿದ್ರೆ, ಮೇನ್ ಇದು ಇಂಡೈಜೆಷನ್ ಆಗಿರುತ್ತೆ. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ ಮೋಷನ್ ಪ್ರಾಬ್ಲಮ್ ಆಗ್ತಿರುತ್ತೆ ನಮಗೆ ಡೈಲಿ ಮೋಷನ್ ಮಾಡ್ಲಿಕ್ಕೆ ಆಗ್ತಿರಲ್ಲ. ಸೊ ಮಲಬದ್ಧತೆ ಅಂತ ಹೇಳ್ತಾರಲ್ಲ, ಸೊ ಆ ರೀತಿ ಪ್ರಾಬ್ಲಮ್ಗೆ ತುಂಬಾ ಒಳ್ಳೇದಿದು. ಸೊ ಆ ಥರ ಏನಾದರೂ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಇದನ್ನು ನಾವು ಆಫ್ಟರ್ ಮೀಲ್ ತೊಗೊಳೋದ್ರಿಂದ ತುಂಬಾ ಒಳ್ಳೆಯದು. ಆಲ್ಮೋಸ್ಟ್ ಆಫ್ಟರ್ ಮೀಲ್ ತೊಗೊಂಡ್ರೆ ಇದು ತುಂಬಾ ಒಳ್ಳೆಯದು ಅಂತ ಹೇಳ್ತೀವಿ. ಮತ್ತು ಇನ್ನೊಂದೇನು ಅಂದರೆ ಬ್ಲಡ್ ಸರ್ಕ್ಯುಲೇಷನ್ಗೆ ಮೇನ್ ರಕ್ತನ ಅದು ತಿಳಿ ಮಾಡುತ್ತೆ. ಸೊ ನಮ್ಮ ಮೈಯಲ್ಲಿ ರಕ್ತ ಹೆಪ್ಪುಗಟ್ಟಿದ್ರೆ ಸೊ ಇದನ್ನ ಬ್ಲಡ್ ಸರ್ಕ್ಯುಲೇಷನ್ ಆಗಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಮತ್ತು ಹಾರ್ಟ್ ಡಿಸೀಸ್, ಹಾರ್ಟಲ್ಲಿ ಬ್ಲಾಕೇಜಸ್ ಆಗಿರುತ್ತೆ. ಸೊ ಬ್ಲಡ್ ಕ್ಲಾತ್ ಆಗಿರುತ್ತೆ. ಸೊ ಈ ಥರ ಪ್ರಾಬ್ಲಮ್ಸ್ಗೆ ಇದು ತುಂಬಾ ಒಳ್ಳೆಯದು. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಇದು ಏನು ಬ್ಯಾಡ್ ಕೊಲೆಸ್ಟ್ರಾಲ್ ಇರುತ್ತಲ್ವ. ಸೊ ನಮಗೆ ಏನು ಅಂತ ಹೇಳಿದ್ರೆ ಬರೀ ಹೊರಗಡೆ ಫುಡ್ಡನ್ನ ನಾವು ತಿಂತಾ ಇರ್ತೀವಿ. ಸೊ ತುಂಬ ಬ್ಯಾಡ್ ಕೊಲೆಸ್ಟ್ರಾಲೇ ನಮ್ಮಲ್ಲಿರುತ್ತೆ. ಸೊ ಇದು ಏನು ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ನ ಇದು ತೆಗೆದು ಹಾಕುತ್ತೆ. ಸೊ ನಮ್ಮಲ್ಲಿ ಗುಡ್ ಕೊಲೆಸ್ಟ್ರಾಲ್ನ ಇದು ಬರೋ ಥರ ಮಾಡುತ್ತೆ. ಸೊ ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ ರಿಮೂವ್ ಮಾಡುತ್ತೆ. ಸೊ ತುಂಬಾ ಒಳ್ಳೆಯದು. ಆಲ್ಮೋಸ್ಟ್ ಬೊಜ್ಜು ಕರಗಲಿಕ್ಕೆ ಸೊ ತುಂಬಾ ಒಳ್ಳೆ ಬೆನಿಫಿಟ್ ಅಂತಲೇ ಹೇಳ್ಬೋದು. ಬ್ಲಡ್ ಪ್ರೆಷರ್ ಎಲ್ರಿಗೂ ತುಂಬಾ ಕಾಮನ್ ಆಗೋಗ್ಬಿಟ್ಟಿದೆ. ಸೊ ಇವಾಗ ಆ ಬ್ಲಡ್ ಪ್ರೆಷರ್ನ ಇದು ಒಂದು ಕಡಿಮೆ ಮಾಡುತ್ತೆ. ಸೊ ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ಇವಾಗ ಸಾಮಾನ್ಯ ನಮ್ಮಂಥ ಹೆಣ್ಮಕ್ಳಿಗೆಲ್ಲ ಬ್ರೆಸ್ಟ್ ಕ್ಯಾನ್ಸರ್ ಜಾಸ್ತಿ ಬರ್ತಾ ಇದೆ. ಸೊ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳಿದ್ರೆ ನಮಗೆ ಆ ಹೆಸರು ಕೇಳಿದ್ರೇ ಸ್ವಲ್ಪ ಭಯ ಆಗುತ್ತೆ. ಸೊ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳಿದ್ರೆ ಅದು ಕ್ಯೂರ್ ಆಗೋದೇ ಇಲ್ವೇನೋ ಅನ್ನೋ ಥರ ಒಂದು ಭಯ ಬಂದಿದೆ. ಅಂದರೆ ಇವತ್ತಿನ ಸಿಚುಯೇಷನಲ್ಲಿ ಅದಕ್ಕೆ ಮೆಡಿಸನ್ ಇದೆ. ಬಟ್ ಏನು ಅಂತ ಹೇಳಿದ್ರೆ ಅದನ್ನು ಬರ್ದೇ ತಡೆಗಟ್ಟಲಿಕ್ಕೆ, ಇಲ್ಲಾಂದರೆ ಸ್ಟಾರ್ಟಿಂಗ್ ಫಸ್ಟ್ ಸ್ಟೇಜಲ್ಲಿ ಬಂದಿರೋರಾಗಿರ್ಬೋದು. ಸೊ ಇಂಥವ್ರಿಗೆ ಇದು ತುಂಬಾ ಒಳ್ಳೆಯದು. ಇದು ಕ್ಯಾನ್ಸರ್ ಬ್ಲಡ್ ಸೆಲ್ನ ನಾಶ ಮಾಡುತ್ತೆ. ಸೊ ಆ ಬ್ಲಡ್ ಸೆಲ್ಗಳು
ಅಂದರೆ ಅದು ಜಾಸ್ತಿ ಆಗ್ತಾ ಸ್ಪ್ರೆಡ್ ಆಗ್ತಾ ಹೋಗ್ತಿರತ್ತಲ್ವಾ, ಸೊ ಆ ಸೆಲ್ಗಳನ್ನ ಇದು ನಾಶ ಮಾಡುತ್ತೆ. ಸೊ ಅದು ಸ್ಪ್ರೆಡ್ ಆಗಲಿಕ್ಕೆ ಬಿಡೋದಿಲ್ಲ ಇದು. ಮತ್ತು ನಮಗೆ ಬರದೇ ಇರೋ ಥರನೂ, ಫ್ಯೂಚರಲ್ಲಿ ಬರದೇ ಇರೋ ಥರನೂ ಇದು ಆಲ್ಮೋಸ್ಟ್ ಒಂದು 90% ತಡೆಗಟ್ಟುತ್ತೆ ಅಂತಲೇ ಹೇಳ್ಬೋದು. ಇದು ಬ್ರೆಸ್ಟ್ ಕ್ಯಾನ್ಸರ್ಗೆ ಮತ್ತು ಪ್ರಾಸ್ಟೇಟ್ ಕ್ಯಾನ್ಸರ್ಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಅದರಲ್ಲಿ ಲಿಗ್ನನ್ಸ್ ಅಂಶ ಇರುತ್ತೆ. ಸೊ ಇದು ಏನು ಅಂದರೆ ನಮಗೆ ಕ್ಯಾನ್ಸರ್ ಅನ್ನೋ ಸೆಲ್ ಕ್ಯಾನ್ಸರ್ ಬರೋದನ್ನು ತಡೆಗಟ್ಟುತ್ತೆ. ಸೊ ಈ ಒಂದು ಅಂಶ ಫ್ಯೂಚರಲ್ಲಿ ಕ್ಯಾನ್ಸರ್ ಬರದೇ ಇರೋ ಥರ ತಡೆಗಟ್ಟುತ್ತೆ. ಸೊ ಸಾಮಾನ್ಯ ಹೆಣ್ಮಕ್ಳಿಗೆ ಇವಾಗ ಬ್ರೆಸ್ಟ್ ಕ್ಯಾನ್ಸರ್ ಜಾಸ್ತಿ ಬರ್ತಾನೆ ಇದೆ. ಸೊ ಆಲ್ಮೋಸ್ಟ್ ನಮ್ಮ ಊಟದಲ್ಲಿ ಸ್ವಲ್ಪ ಮಟ್ಟಿಗಾದರೂ ಇದನ್ನು ತಗೊಳ್ಳಿಕ್ಕೆ ಟ್ರೈ ಮಾಡಿದ್ರೆ ಫ್ಯೂಚರಲ್ಲಿ ನಮಗೆ ಒಂದು ಸೇಫ್ನೆಸ್ ಅಂತಲೇ ಹೇಳ್ಬೋದು. ಸೊ ಇವಾಗ ಇದು ಏನೇನಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ನಾನು ನಿಮಗೆ ಹೇಳಿದ್ದೀನಿ. ಸೊ ಇದನ್ನು ಪರ್ ಡೇ ಎಷ್ಟು ತೊಗೋಬೇಕು, ಯಾವ ಟೈಮಲ್ಲಿ ತೊಗೋಬೇಕು ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ಇದು ಪರ್ ಡೇ ಬಂದು ನಾವು ಒಬ್ಬರಿಗೆ ಓನ್ಲಿ 20 ಗ್ರಾಮ್ಸ್ ಮಾತ್ರ ತೊಗೋಬೇಕು. ಅಂದರೆ ಒಂದು ದಿನಕ್ಕೆ 20 ಗ್ರಾಮ್ ಮಾತ್ರ ತೊಗೋಬೇಕು. 20ರಿಂದ 30 ಒಳಗಡೆನೇ ಇರಬೇಕು. ಸೊ ಅದಕ್ಕಿಂತ ಜಾಸ್ತಿ ತೊಗೊಳ್ಬಾರ್ದು. ಅತಿ ಆದರೆ ಅಮೃತನೂ ವಿಷ ಅಂತ ಹೇಳ್ತಾರಲ್ಲ, ಸೊ ಅದಕ್ಕೋಸ್ಕರ ಇದು ಒಂದು 20ರಿಂದ 30 ಗ್ರಾಮ್ ಒಳಗಡೆ ಇದನ್ನು ನಾವು ತಗೋಬೇಕಾಗತ್ತೆ. ಸೊ ಇದೊಂಥರ ಹೆಂಗೆ ಅಂತ ಹೇಳಿದ್ರೆ, ಇವಾಗ ಗಾದೆ ಮಾತೇ ಇದೆ, ಅತಿ ಆದರೆ ಅಮೃತನೂ ವಿಷ ಅಂತ ಹೇಳ್ತಾರಲ್ಲ. ಸೊ ಅಮೃತಕ್ಕೆ ಸಂಬಂಧಪಟ್ಟಿರೋ ಅಂತ ಇದೊಂದು ಸೀಡ್ಸ್ ಅಂತಾನೆ ಹೇಳ್ಬೋದು. ತಕ್ಕ ಮಟ್ಟಿಗೆ ನಮಗೆ ದೇಹಕ್ಕೆ ಎಷ್ಟು ನೆಸೆಸಿಟಿ ಇದೆ ಒಂದು ದಿನಕ್ಕೆ ಅಷ್ಟು ತಗೊಂಡ್ರೆ ಇದು ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು. ಸೊ ಒಂದು 20ರಿಂದ 30 ಗ್ರಾಮ್ ಒಳಗಡೆ ಮಾತ್ರ ಇದನ್ನ ತಗೋಬೇಕು. ಸೊ ಯಾವ ಟೈಮಲ್ಲಿ ಇದನ್ನ ತಗೋಬೇಕು ಅಂತ ಹೇಳಿದ್ರೆ, ನೀವು ಒಂದು ದಿನದಲ್ಲಿ ಊಟ ಆದಮೇಲೆ ಯಾವಾಗ ಬೇಕಾದರೂ ಇದನ್ನು ತೊಗೋಬೋದು. ಬೆಳಿಗ್ಗೆ ಟಿಫನ್ ಆದಮೇಲೆ ತೊಗೋಬೋದು, ಇಲ್ಲಾಂದರೆ ಮಧ್ಯಾಹ್ನ ಊಟ ಆದಮೇಲೆ ತೊಗೋಬೋದು, ಇಲ್ಲಾಂದರೆ ರಾತ್ರಿ ಊಟ ಆದಮೇಲೆ ಬೇಕಾದರೆ ತೊಗೋಬೋದು. ರಾತ್ರಿ ಊಟ ಆದಮೇಲೆ ತೊಗೊಂಡ್ರು ಇದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಸೊ ಇದನ್ನು ನಾವು ಹಾಗೆ ಬೀಜನೇ ಅಗದಿ ತಿಂತೀವಿ ಅಂತ ಹೇಳಿದ್ರೆ, ಸೊ ಅದು ನಮಗೆ ಒಳ್ಳೇದಲ್ಲ ಅನ್ನೋದಕ್ಕಿಂತ ಪ್ರಯೋಜನ ಇಲ್ಲ. ಸೊ ಹಾಗೆ ಬೀಜನ ಅಗದಿ ತಿಂತೀವಿ ಅಂದರೆ ಪ್ರಯೋಜನ ಇಲ್ಲ. ಅದೇನಾಗುತ್ತೆ ಅಂತ ಹೇಳಿದ್ರೆ, ಅದು ಯಾವುದೇ ಸೆಲ್ಸ್ಗಳಿಗೂ ಹೋಗದೆ ಅದು ನಾರ್ಮಲ್ ಆಗಿ ಸೀದಾ ಮೋಷನಲ್ಲಿ ಅದು ಹಾಗೆ ಬರುತ್ತೆ. ಸೊ ಅದೇನೂ ಪ್ರಯೋಜನ ಇರೋದಿಲ್ಲ ಹಾಗೆ ತಿಂದರೆ. ಸೊ ಇದನ್ನು ಯಾವ ರೀತಿ ತಿಂದರೆ ಒಳ್ಳೇದಪ್ಪ ಅಂತ ಹೇಳಿದ್ರೆ, ಪುಡಿ ಮಾಡ್ಕೊಂಡು ತಿನ್ನಬೇಕು. ಸೊ ಉರ್ದಿ ತಿನ್ಬೋದು. ಸೊ ಉರ್ದಿ ತಿನ್ನೋದ್ರಿಂದ ಅರ್ಧ ಅಂಶ ಅದು ಹೊರಟೋಗುತ್ತೆ. ಸೊ ಅದಕ್ಕೆ ಉರ್ದಿ ತಿನ್ನೋದಕ್ಕಿಂತ ಆಲ್ಮೋಸ್ಟ್ ಪುಡಿ ಮಾಡ್ಕೊಂಡು ತಿನ್ನಿರಿ, ತುಂಬಾ ಒಳ್ಳೆಯದಾಗತ್ತೆ. ಸೊ ಎಲ್ರಿಗೂ ತಿನ್ನಿ ಅಂತ ನಾನು ಫೋರ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಸಾಧ್ಯವಾದಷ್ಟು ಕೆಲವೊಬ್ರಿಗೆ ಏನು ಅಂತ ಹೇಳಿದ್ರೆ ಹೆಲ್ತ್ ಬಗ್ಗೆ ಕಾನ್ಷಿಯಸ್ ಜಾಸ್ತಿ ಇರುತ್ತೆ. ಸೊ ಅಂಥವ್ರು ಬೇಕಾದರೆ ಯೂಸ್ ಮಾಡ್ಬೋದು. ಇದನ್ನು ಯಾರು ಬೇಕಾದರೂ ತೊಗೋಬೋದು. ಚಿಕ್ಕ ಮಕ್ಕಳಿಗೂ ಒಂದು ಲಿಮಿಟಾಗಿ ಕೊಡ್ಬೋದು. ಮತ್ತು ನಾವು ಕೂಡ ಇದನ್ನು ತೊಗೋಬೋದು. ಸೊ ಹಾನೆಸ್ಟಾಗಿ ನಾವು ತೊಗೊಂಡು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದ್ರ ಬಗ್ಗೆ ತಿಳ್ಕೊಂಡು ನಾನು ಯೂಸ್ ಮಾಡಿ, ನಮ್ಮ ಮನೇಲಿ ಯೂಸ್ ಮಾಡಿ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ನಾವು ಯಾವ ರೀತಿ ತೊಗೋತಿದ್ದೀವಿ ಅಂತ ಹೇಳಿದರೆ, ಅದನ್ನು ಕುಟ್ಟಿ ಪುಡಿ ಮಾಡಿ 2 ದಿನಕ್ಕೆ ಒಂದ್ಸರಿ ಕುಟ್ಟಿ ಪುಡಿ ಮಾಡಿ ಇಟ್ಕೋತಾ ಇದ್ದೀನಿ. ಅಂದರೆ ಇವತ್ತು ಪುಡಿ ಮಾಡಿದ್ರೆ ನಾಳೆಗೂ, ಅಂದರೆ 2 ಸ್ಪೂನ್ 4 ಸ್ಪೂನ್ ಚಿಕ್ಕ ಸ್ಪೂನಲ್ಲಿ 4 ಸ್ಪೂನಷ್ಟು ನಾನು ಪುಡಿ ಮಾಡಿ ಇಟ್ಕೊಂಡ್ರೆ ಇವತ್ತು ನಾಳೆ 2 ಡೇಸ್ ಆಗುತ್ತೆ. ಸೊ ಇದನ್ನು ನಾನು ಬೆಳಗ್ಗೆ ತಿಂಡಿ ಆದಮೇಲೆ ತಿಂತಾ ಇದ್ದೀನಿ. ಮತ್ತು ಮಧ್ಯಾಹ್ನ ಊಟ ಆದಮೇಲೆ ಆದರೆ ತಿಂತೀನಿ, ಇಲ್ಲಾಂದರೆ ರಾತ್ರಿ ಊಟ ಆದಮೇಲೆ ತಿಂತೀನಿ. ಸೊ ಪರ್ ಡೇ 3 ಟೈಮ್ಸ್ ಆದರೂ ತಿನ್ಬೋದು, ಸ್ವಲ್ಪ, ಇಲ್ಲಾಂದರೆ 2 ಟೈಮ್ಸ್ ಆದರೂ ಕರೆಕ್ಟಾಗಿ 20 ಗ್ರಾಮಿಂದ 30 ಗ್ರಾಮ್ ಒಳಗಡೆ ನಾವು ಇದನ್ನು ತಿನ್ಬೋದು. ಸೊ ಇದನ್ನು ಹಾಗೆ ತಿಂದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಏನು ಅನಿಸೋದಿಲ್ಲ. ಪುಡಿ ಮಾಡ್ಕೊಂಡು ತಿಂದರೆ ಅದು ಚೆನ್ನಾಗಿರುತ್ತೆ, ಏನು ಅನಿಸೋದಿಲ್ಲ. ಬಟ್ ತಿನ್ನಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಕಷ್ಟ ಅಂದರೆ ಓಕೆ, ತಿನ್ಬೋದು, ತಿನ್ನೋಕ್ಕೆ ಆಗಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಸೊ ತಿನ್ಬೋದು, ಬಟ್ ಏನು ಅಂದರೆ ಅದು ಟೇಸ್ಟ್ನೆಸ್ ನಮಗೇನು ಸಿಗೋದಿಲ್ಲ. ಅದು ತಿಂದರೆ ಏನೋ ನಮಗೇನು ಅನಿಸೋದಿಲ್ಲ, ತಿನ್ನೋಕ್ಕೆ ಬೇಜಾರಾಗತ್ತೆ ಅಂತ ಹೇಳಿದ್ರೆ, ಸೊ ಇದನ್ನು ಯಾವ ರೀತಿ ತೊಗೋಬೋದು ಅಂತ ಹೇಳಿದ್ರೆ, ಮಜ್ಜಿಗೆ ಒಳಗಡೆ ನಾವು ಮಿಕ್ಸ್ ಮಾಡ್ಕೊಂಡು ಕುಡಿಬೋದು. ಸೊ ಯಾಕಪ್ಪ ನಾನು ಮಜ್ಜಿಗೆನೇ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಸೀಡ್ಸ್ ಬಂದು ಫ್ಲ್ಯಾಕ್ಸ್ ಸೀಡ್ಸ್ ಬಂದು ಸ್ವಲ್ಪ ಹೀಟ್ ಇದು. ಸೊ ಇದು ಹೀಟ್ ಇರೋದ್ರಿಂದ ನಾವು ಆಲ್ಮೋಸ್ಟ್ ಅದನ್ನು ಮಜ್ಜಿಗೆ ಒಳಗಡೆ ತಿಂದರೆ ನಮಗೆ ಅದು ಮಜ್ಜಿಗೆ ಬಂದು ತಂಪಲ್ವ. ಸೊ ಹಂಗಾಗಿ ನಮಗೆ ನಮ್ಮ ದೇಹಕ್ಕೆ ಹೀಟ್ ಅನ್ನೋದು ಬರೋದಿಲ್ಲ.
ಸೊ ಅದು ಫ್ಲ್ಯಾಕ್ಸ್ ಸೀಡ್ಸಿಂದ ಹೀಟ್ ಆಗೋದು ಕೂಡ ಮಜ್ಜಿಗೆ ನಮಗೆ ತಡೆಗಟ್ಟುತ್ತೆ ಅಂತಲೇ ಹೇಳ್ಬೋದು. ಸೊ ಅಲ್ಲಿ ಎಕ್ಸೆಸ್ ಆಫ್ ಹೀಟು ಕೂಡ ಆಗೋದಿಲ್ಲ, ಮತ್ತು ನಮಗೆ ಬೇಕಾಗಿರುವಂಥ ದೇಹಕ್ಕೆ ಆ ಒಳ್ಳೆ ಅಂಶ ನಮ್ಮ ದೇಹಕ್ಕೂ ಕೂಡ ಸೇರುತ್ತೆ ಅಂತ ನಾನು ಹೇಳ್ತೀನಿ. ಸೊ ಆಲ್ಮೋಸ್ಟ್ ನಾನು ಸಜೆಸ್ಟ್ ಮಾಡೋದು ಬಂದು ಮಜ್ಜಿಗೆಯಲ್ಲಿ ತೊಗೊಂಡ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ. ನಾವು ಕೂಡ ಹಾಗೇನೆ ತಗೋತಾ ಇರೋದು. ಅಕಸ್ಮಾತ್ ಏನಾದರೂ ನಿಮಗೆ ಕೋಲ್ಡ್ ಆಗಿತ್ತು, ನನಗೆ ತಿನ್ನೋಕ್ಕಾಗಲ್ಲ, ಮಜ್ಜಿಗೆಯಲ್ಲಿ ಕುಡಿಲಿಕ್ಕಾಗಲ್ಲ ಅಂತ ಹೇಳಿದ್ರೆ ಪುಡಿ ಮಾಡಿರೋ ಅಂಥದ್ದನ್ನ ಹಾಗೆ ಬಾಯಲ್ಲಿ ಹಾಕ್ಕೊಂಡು 1-2 ಸರಿ ಚೀವ್ ಮಾಡಿ ನೀರು ಕುಡಿದ್ಬಿಡ್ಬೋದು ಆರಾಮಾಗಿ, ಏನೂ ಅನ್ಸೋದಿಲ್ಲ, ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ನಾವು ಆಲ್ಮೋಸ್ಟ್ 1-2-3 ಸರಿ ಆ ಥರ ಮಾಡಿದ್ದೀವಿ. ಆಮೇಲೆ ಇನ್ನು ಬಾಕಿ ಟೈಮಲ್ಲೆಲ್ಲ ಮಜ್ಜಿಗೆಯಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿತೀವಿ. ಏನೂ ಟೇಸ್ಟ್ ಚೇಂಜ್ ಆಗೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ ಕುಡಿಲಿಕ್ಕೆ ಅಂತ ಹೇಳ್ತೀನಿ. ಸೊ ಇವಾಗ ಅಗಸೆ ಬೀಜದ ಬಗ್ಗೆ ಎಲ್ಲ ಥರ ಬೆನಿಫಿಟ್ ನಾನು ಕೊಟ್ಟಿದ್ದೀನಿ, ನಾನು ಹೇಳಿದ್ದೀನಿ. ಸೊ ಇದನ್ನೆಲ್ಲ ನಾನು ಎಲ್ಲ ಥರನೂ ತಿಳ್ಕೊಂಡು ಮಾಡಿ ನಾನು ಯೂಸ್ ಮಾಡಿ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಖಂಡಿತ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಆಲ್ಮೋಸ್ಟ್ ನಾವು ತಗೋತಾ ಇರೋದು ಬಂದು ಒಂದು ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಇದೆ, ಅಂದರೆ ನಮಗೆ ಇಂಡೈಜೆಷನ್ ಪ್ರಾಬ್ಲಮ್ ಆಗ್ತಿದೆ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ದಪ್ಪ ಇದ್ದೀವಿ, ನಾವು ಸಣ್ಣ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಇದನ್ನು ತಗೋತಾ ಇದ್ದೀವಿ. ಸೊ ಆಲ್ಮೋಸ್ಟ್ ನಾವು ಏನಕ್ಕೆ ತೊಗೊಂಡ್ರು ಅದು ಯಾವ್ದ್ಯಾವುದಕ್ಕೆ ಹೋಗಬೇಕೋ ಅದಕ್ಕೆ ಹೋಗುತ್ತೆ. ಸೊ ಏನೇನಕ್ಕೆ ಒಳ್ಳೇದಾಗಬೇಕು ಅದು ಒಳ್ಳೇದಾಗೇ ಆಗುತ್ತೆ. ಬಟ್ ನಾವು ಇದಕ್ಕೆ ನಾವು ತಗೋತಾ ಇರೋಂಥದ್ದು. ಸೊ ಏಕೆಂದರೆ ಸ್ವಲ್ಪ ದಪ್ಪ ಇದ್ದೀವಿ, ಸ್ವಲ್ಪ ವೆಯ್ಟ್ ರೆಡ್ಯೂಸ್ ಮಾಡಬೇಕು. ಸೊ ಇವಾಗ ನಾನು ಹೇಳಿದ್ದೀನಿ ನಾನು ಎಷ್ಟಿದ್ದೀನಿ ಅವ್ರು ಎಷ್ಟಿದ್ದಾರೆ ವೆಯ್ಟ್ ಅಂತ ಹೇಳ್ಬಿಟ್ಟು. ಸೊ ಇನ್ನು ಸ್ವಲ್ಪ ದಿನ ಆದಮೇಲೆ ನನ್ನ ವಿಡಿಯೋಗಳಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ ಎಷ್ಟು ನಾವು ರೆಡ್ಯೂಸ್ ಮಾಡಿದ್ದೀವಿ ಅಂತ ಹೇಳಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಆದಷ್ಟು ವ್ಲಾಗ್ಗಳಲ್ಲೆಲ್ಲ ನಾನು ಯಾವ ರೀತಿ ಅದನ್ನು ತಗೋತೀನಿ ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ವಿಡಿಯೋ ಹಾಗೆ ನೋಡ್ತಾ ಇರಿ. ಸೊ ಜಸ್ಟ್ ಇದೊಂದು ಯಾವುದೇ ವಿಡಿಯೋ ವ್ಲಾಗ್ ರೆಸಿಪಿ ಏನೂ ಮಾಡಲಿಲ್ಲ. ಸೊ ಅದಕ್ಕೋಸ್ಕರ ನಾನು ತಗೋತಾ ಇದ್ದೀವಲ್ವ, ಸೊ ನಾವು ಈ ಫ್ಲ್ಯಾಕ್ಸ್ ಸೀಡ್ಸ್ ತಗೋತಾ ಇದ್ದೀವಿ. ಈ ಬೆನಿಫಿಟ್ಟು ಇನ್ನೊಬ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ನಾವೇನಪ್ಪ ಅಂತ ಹೇಳಿದ್ರೆ ನಾನು ಇವಾಗ ತಗೊಳ್ದೇನೆ ನಾನು ನಿಮಗೆ ಹೇಳಿದಿದ್ರೆ ಅದು ಸ್ವಲ್ಪ ಡೌಟ್ ಆಗ್ತಿತ್ತು. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಹೇಗೆ ಯೂಸ್ ಮಾಡೋದು, ಅವರೇ ತೊಗೊಂಡಿದ್ದಾರೋ ಇಲ್ವೋ, ಏನೋ ಸುಮ್ಮನೆ ಒಂದು ವಿಡಿಯೋಗೋಸ್ಕರ ಹೇಳ್ತಾರೇನೋ ಅಂತ ನಿಮ್ಗೆ ಅನಿಸ್ಬೋದು. ಬಟ್ ನಾನು ಇದನ್ನು ನಾನು ನೋಡಿ ತಿಳ್ಕೊಂಡು ನಾನು ಯೂಸ್ ಮಾಡಿ ನನ್ನ ಪರ್ಸ್ನಲ್ ಒಪಿನಿಯನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಬಾಡಿ ಎಲ್ಲ ಫುಲ್ಲು ಫ್ರೀ ಆದಂಗಿರುತ್ತೆ, ಆ್ಯಕ್ಟಿವ್ನೆಸ್ ಇರುತ್ತೆ. ಇನ್ನು ಹೇಳಲಿಕ್ಕೆ ಹೋದರೆ ಇನ್ನೂ ತುಂಬಾ ಇದೆ. ಆಲ್ಮೋಸ್ಟ್ ಹೇಳ್ತಾ ತುಂಬಾ ಇದೆ. ಸೊ ಸಾಧ್ಯವಾದಷ್ಟು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಯಾವ ರೀತಿ ಇದನ್ನು ತಗೋತೀನಿ ಅಂತ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಅಥವಾ ಮಾಡ್ತೀನಿ. ಫಸ್ಟಲ್ಲಿ ಹಾಕಿರ್ತೀನೋ ಇಲ್ಲ ಲಾಸ್ಟಲ್ಲಿ ಹಾಕಿರ್ತೀನೋ ಗೊತ್ತಿಲ್ಲ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ. ಓಕೆ, ಈ ವಿಡಿಯೋನೂ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.